ನಮಸ್ಕಾರ ಫ್ರೆಂಡ್ಸ್. ಸೊ ಇವತ್ತಿನ ದಿನ ವೀಕ್ಲಿ ಎಕ್ಸ್ಪೈರಿನಲ್ಲಿ ಬೆಳಿಗ್ಗೆಯಿಂದ ಅರೌಂಡ್ 3 PM ವರೆಗೂ ಸೈಡ್ ವೇಸ್ ಅಲ್ಲಿ ಇದ್ದ ಮಾರ್ಕೆಟ್ ದಿನದ ಕೊನೆಯಲ್ಲಿ ಬ್ರೇಕ್ಔಟ್ ಕೊಡ್ತು. ಸೊ ನಿನ್ನೆ ದಿನ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳಿದ್ದೆ ಬೋರಿಂಗ್ ಸೆಷನ್ ಆಗಿತ್ತು, ನಿಫ್ಟಿ ಓನ್ಲಿ 60 ಪಾಯಿಂಟ್ಸ್ ರೇಂಜ್ ಅಲ್ಲಿ ಟ್ರೇಡ್ ಆಗಿತ್ತು ಅಂತ. ಇವತ್ತಿನ ದಿನ ಕೂಡ ನಿಫ್ಟಿ ಅದೇ ರೇಂಜ್ ಅಲ್ಲಿ ಟ್ರೇಡ್ ಆಯ್ತು. ಆದ್ರೆ ಇವತ್ತಿನ ದಿನ ಸೆನ್ಸೆಕ್ಸ್ ವೀಕ್ಲಿ ಎಕ್ಸ್ಪೈರಿನಲ್ಲಿ ಸೆನ್ಸೆಕ್ಸ್ ಅಲ್ಲಿ ಗಾಮಾ ಬ್ಲಾಸ್ಟ್ ಆಯ್ತು. ಸೊ ಗಾಮಾ ಬ್ಲಾಸ್ಟ್ ಅಂತಂದ್ರೆ ಯಾವಾಗ ಔಟ್ ಆಫ್ ದ ಮನಿ ಕಾಲ್ಸ್ ಇಂದ ಮನಿ ಕಾಲ್ ಆಗುತ್ತೆ, ಸೊ ಅವಾಗ ಅಲ್ಲಿ ಬ್ರೇಕ್ಔಟ್ ಕೊಡುತ್ತೆ ಮಾರ್ಕೆಟ್. ಸೊ ಇಲ್ಲಿ ಸೆನ್ಸೆಕ್ಸ್ ದಿನವೆಲ್ಲ 83,500 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಇಲ್ಲಿ ಸೆನ್ಸೆಕ್ಸ್ ಅಲ್ಲಿ ಔಟ್ ಆಫ್ ದ ಮನಿ ಬಂದು 83,600, ಕಾಲ್ ಸೈಡ್ ಅಲ್ಲಿ ಫುಡ್ ಸೈಡ್ ಅಲ್ಲಿ 83,400 ಆಗಿದ್ದು. ಸೊ ಇಲ್ಲಿ ದಿನದ ಕೊನೆಯಲ್ಲಿ ಯಾವ ಕಡೆ ಮೂಮೆಂಟಮ್ ಬರುತ್ತೆ ಅಲ್ಲಿ ಶಾರ್ಪ್ ಮೂಮೆಂಟಮ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಇವತ್ತಿನ ದಿನ ಸೆನ್ಸೆಕ್ಸ್ ತನ್ನ ಎಕ್ಸ್ಪೈರಿನಲ್ಲಿ 83,600 ಕ್ರಾಸ್ ಆಗ್ತಿದ್ದಂಗೆ ಇಲ್ಲಿಂದ 200 ಪಾಯಿಂಟ್ಸ್ ಮೂಮೆಂಟಮ್ ಕೊಟ್ಟು, ಸೊ ಆಗ ಸೆನ್ಸೆಕ್ಸ್ 83,600 ಕಾಲು ಅದು ಅರೌಂಡ್ ₹6, ಅರೌಂಡ್ 3 ವರೆಗೆ ಕೆಳಗಡೆ 1.8 ವರೆಗೆ ಹೋಗಿತ್ತು. ಅದು ದಿನದ ಕೊನೆಯಲ್ಲಿ 131 ಹೈನ ಮಾಡಿ 112 ಹತ್ರ ಕ್ಲೋಸಿಂಗ್ ನ ಕೊಡ್ತು. ಸೊ ಮಾರ್ಕೆಟ್ ಸೈಡ್ ವೇಸ್ ಅಲ್ಲಿ ಇದ್ದಾಗ ಅದು ಎಕ್ಸ್ಪೈರಿನಲ್ಲಿ ಆಫ್ಟರ್ 1 PM ಯಾವುದೇ ಕ್ಷಣದಲ್ಲಿ ಔಟ್ ಆಫ್ ದ ಮನಿ ಕಾಲ್ಸ್ ಅಥವಾ ಪುಟ್ ಇಂದ ಮನಿ ಆದಾಗ ಈ ತರ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನೀವು ಆಲ್ರೆಡಿ ಪ್ರಿಪೇರ್ ಆಗಿದ್ರೆ ಆ ಮೂಮೆಂಟಮ್ ನ ಕ್ಯಾಚ್ ಮಾಡ್ಬೋದು. ಸೊ ಅದನ್ನೇ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ಮಾಡಿದ್ವಿ. ಸೊ ಈ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೀವು ಒಂದ್ಸರಿ ಹೋಗಿ ನಮ್ಮ ಅಪ್ಡೇಟ್ಸ್ ನ ಚೆಕ್ ಮಾಡಿದ್ರೆ ನಿಮ್ಗೂ ಒಂದು ಐಡಿಯಾ ಬರುತ್ತೆ ನಾವು ಯಾವ ರೀತಿ ಪೊಸಿಷನ್ಸ್ ನ ತಗೊಂಡಿದ್ವಿ. ಹಾಗೂ ಇಲ್ಲಿ ಗಾಮಾ ಬ್ಲಾಸ್ಟ್ ಅಂತಂದ್ರೆ ಕೊನೆಯ ಅವರಲ್ಲಿ ಹೀರೋ ಜೀರೋ ಕಾಲ್ನ ಯಾವ ರೀತಿ ಕ್ಯಾಚ್ ಮಾಡಿದ್ವಿ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬಹುದು. ಸೊ ಇಲ್ಲಿಂದ ಈಗ ನಾವು 9th ಜುಲೈ ಬುಧವಾರದ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಕೆ ಶುರು ಮಾಡೋಣ. ಸೊ ನಿಫ್ಟಿನಲ್ಲಿ ಕೂಡ ಸೆನ್ಸೆಕ್ಸ್ ರೀತಿನೇ ಸೈಡ್ ವೇಸ್ ಅಲ್ಲಿ ಹೋಗಿದ್ದು. ನಿಫ್ಟಿ ದಿನದ ಕೊನೆಯಲ್ಲಿ ತನ್ನ ರೆಸಿಸ್ಟೆನ್ಸ್ ಹಾಗೂ ಸ್ಮಾಲ್ ಸೈಕಲಾಜಿಕಲ್ ಲೆವೆಲ್ 25,500 ಮೇಲೆ ಬಂದು ಈಗ ಕ್ಲೋಸಿಂಗ್ ಕೊಟ್ಟಿದೆ 25,522 ಹತ್ರ. ಸೊ ಈ ಕ್ಲೋಸಿಂಗ್ ನಂತರ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ಇದು ಇನ್ನು 12 ಹತ್ರನೇ ಇದೆ. ಸೊ ಇದು ಪಾಸಿಟಿವ್ ಆಗಿರುತ್ತೆ. ಬ್ರೆಂಟ್ ಕ್ರೂಡ್ ಆಯಿಲ್ 70 ಕೆಳಗಡೆ ಇರೋದು, ನಮ್ಮ ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US$ 85.65 ಹತ್ರ ಇರೋದು, US$ ಇಂಡೆಕ್ಸ್ ಇವೆಲ್ಲ ಕಂಫರ್ಟಬಲ್ ಲೆವೆಲ್ ಎಲ್ಲ ಇದಾವೆ. ಓನ್ಲಿ ಥಿಂಗ್ ಅಂತಂದ್ರೆ US 10-year ಬಾಂಡ್ ಈಲ್ಡ್ ನಿನ್ನೆ US ಮಾರ್ಕೆಟ್ ಕ್ಲೋಸ್ ಆಗೋ ಸಮಯದಲ್ಲಿ ಇದು 4.4 ಹತ್ರ ಹೋಗಿತ್ತು. ಇದು ಏನಾದರೂ ಹೆಚ್ಚಾಗ್ತಾ ಹೋದ್ರೆ US ಮಾರ್ಕೆಟ್ ಅಲ್ಲಿ ಏನಾದರೂ ಕರೆಕ್ಷನ್ ಬಂದ್ರೆ ಅದರ ಎಫೆಕ್ಟ್ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ನೋಡೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ಗಮನಕ್ಕೆ ಕೊಡ್ಬೇಕಾಗುತ್ತೆ. ಇನ್ನು US ಮಾರ್ಕೆಟ್ ನಿನ್ನೆ ದಿನ ಟ್ರಂಪ್ ಕೆಲವೊಂದು ದೇಶಗಳಿಗೆ ಆಗಸ್ಟ್ 1ನೇ ತಾರೀಕಿಂದ 25% ವರೆಗೆ ತಾರೀಫ್ ಬಗ್ಗೆ ಲೆಟರ್ ಕಳಿಸಿದ್ದಾರೆ ಅಂತ ನ್ಯೂಸ್ ಬಂದ ಮೇಲೆ US ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಬಂದಿತ್ತು. ಸೊ ಅಲ್ಲಿಂದ ಇವತ್ತಿನ ದಿನ US ಫ್ಯೂಚರ್ಸ್ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇದೆ. ಅದರ ಇಂಪ್ಯಾಕ್ಟ್ ನಾವು ಇಲ್ಲಿ ನಾಸ್ಡಾಕ್ ಇಂಡೆಕ್ಸ್ ಅಲ್ಲಿ ನೋಡಿದ್ವಿ. ನಿನ್ನೆ ದಿನ ಅಲ್ಲಿ ಕರೆಕ್ಷನ್ ಬಂದಿತ್ತು. ಇನ್ನು ಇಲ್ಲಿ ನಾವು ಚೆಕ್ ಮಾಡಿದ್ರೆ ಜಪಾನ್ ಇಂಡೆಕ್ಸ್ ಅಲ್ಲಿ ಕೂಡ ಇಲ್ಲಿ ಕರೆಕ್ಷನ್ ಬಂದಿತ್ತು. ಆದ್ರೆ ಇಲ್ಲಿ ಅಗೇನ್ ಇವತ್ತಿನ ದಿನ ಮೋರ್ ದೆನ್ 1% ರಿಕವರಿ ಕಂಡು ಜಪಾನ್ ಇಂಡೆಕ್ಸ್ ಟ್ರೇಡ್ ಆಗ್ತಾ ಇದೆ. ಇದು ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಇನ್ನು ಡ್ಯಾಕ್ಸ್ ಇಂಡೆಕ್ಸ್ ಇದು ಕೂಡ ಪಾಸಿಟಿವ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಇನ್ನು ನಾವೀಗ ಆಪ್ಷನ್ ಚೈನಿಗೆ ಬಂದ್ರೆ ಈಗ ಆಪ್ಷನ್ ಚೈನ್ ಪ್ರಕಾರ ನಿಫ್ಟಿನಲ್ಲಿ 25,500 ಹತ್ರ ಇದು ಮೇಕರ್ ಬ್ರೇಕ್ ಲೆವೆಲ್ ಆಗಿರುತ್ತೆ. 400 ಸಪೋರ್ಟ್ ಆಗಿರುತ್ತೆ. ರೆಸಿಸ್ಟೆನ್ಸ್ ಅಂತಂದ್ರೆ ಮೇಜರ್ ಆಗಿ ಈಗ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರೋದು 26,000 ಹತ್ರ, 25,600 ಹತ್ರ, 700 ಹತ್ರ ಎಲ್ಲ ಕಡಿಮೆ ಓಪನ್ ಇಂಟ್ರೆಸ್ಟ್ ಇದಾವೆ. ಇನ್ನು ಇದೇ ಡೇಟಾನ ನಾವು ಆಪ್ಷನ್ ಚೈನ್ NIC ವೆಬ್ಸೈಟ್ ಅಲ್ಲಿ ಬಂದು ನೋಡಿದ್ರೆ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಕಾಲ್ ರೇಟರ್ಸ್ ತಮ್ಮ ಪೊಸಿಷನ್ಸ್ ಗಳಿಂದ ಹೊರಗಡೆ ಬರ್ತಿದ್ದಾರೆ ಹಾಗೂ ಪುಟ್ ರೇಟರ್ಸ್ ಇಲ್ಲಿ ಆಡ್ ಆಗ್ತಾ ಇದ್ದಾರೆ ನಿಫ್ಟಿನಲ್ಲಿ. ಸೊ ಇದನ್ನ ನೋಡ್ತಾ ಇದ್ರೆ ನಾಳೆ ದಿನ ನಿಫ್ಟಿಗೆ 25,500 ಸಪೋರ್ಟ್ ಆಗಿ ಇಲ್ಲಿ ಕಾಲ್ ರೇಟರ್ಸ್ ಹೊರಗಡೆ ಬರೋದಕ್ಕೆ ನಾವು ಸ್ಟಾರ್ಟಿಂಗ್ ಆಫ್ ದ ಡೇ ಇನ್ನಷ್ಟು ಅಪ್ ಮೂವ್ ನ ನೋಡೋ ಚಾನ್ಸಸ್ ಇರುತ್ತೆ ಬುಧವಾರದ ದಿನ. ಸೊ ಈ ಕಾನ್ಸೆಪ್ಟ್ ನ ಇಟ್ಕೊಂಡು ನಾವು ನಿಫ್ಟಿನಲ್ಲಿ ಯಾವ ರೀತಿ ಪೊಸಿಷನ್ ತಗೋಬಹುದು ಅಂತ ನೋಡೋದಾದ್ರೆ ನಿಫ್ಟಿ ಈಗ 25,523 ಹತ್ರ ಏನು ಕ್ಲೋಸಿಂಗ್ ನ ಕಂಡಿದೆ. ಸೊ ನಿಫ್ಟಿಗೆ ನಾವು ಆಲ್ರೆಡಿ ಚೆಕ್ ಮಾಡ್ದಂಗೆ 25,400 ಹತ್ರ ಆಪ್ಷನ್ ಚೈನ್ ಪ್ರಕಾರ ಸಪೋರ್ಟ್ ಇರುತ್ತೆ ಹಾಗೂ ಇಲ್ಲಿ 10 ಡೇ ಮೂವಿಂಗ್ ಅವರೇಜ್ ಕೂಡ
25,400 ಹತ್ರನೇ ಬರೋದಕ್ಕಾಗಿ ಯಾವುದೇ ಸ್ಟಾರ್ಟಿಂಗ್ ಆಫ್ ದ ಡೇ ಡಿಪ್ ಅಲ್ಲಿ ನಾವು 25,400 ಹತ್ರ ಸಪೋರ್ಟ್ ತಗೊಂಡು ರಿವರ್ಸ್ ಕಾಣ್ತಾ ಇದ್ರೆ 15 ನಿಮಿಷದ ಯಾವ್ದಾದ್ರು ಬುಲ್ಲಿಶ್ ಗ್ರೀನ್ ಕ್ಯಾಂಡಲ್ ಆದ್ರೆ ಅಲ್ಲಿಂದ ಸಪೋರ್ಟ್ ಅಲ್ಲಿ ರಿವರ್ಸಲ್ ಅಲ್ಲಿ ನಾವು ಕಾಲ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇನ್ನು ನಿಫ್ಟಿನಲ್ಲಿ ಅಪ್ ಮೂವ್ ಬರಕ್ಕೆ ಶುರು ಆದ್ರೆ ಮೊದಲನೇ ಟಾರ್ಗೆಟ್ ನಮ್ದು 38 ಜೂನ್ ಹೈ ಏನಿದೆ ಇದು 25,668 ಹತ್ರ. ಸೊ 25,650 ಇಂದ 670 ನಿನ್ನೆ ದಿನ ಕೂಡ ಹೇಳಿದೆ. ಸೊ 25,650 ಇಂದ 670 ಇದು ಮೊದಲನೇ ಟಾರ್ಗೆಟ್ ಆಗಿರುತ್ತೆ. ಸೊ ಇದನ್ನ ಕ್ರಾಸ್ ಆಗಿ ಸಸ್ಟೈನ್ ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ 25,800 ನ ಕೂಡ ನಾವು ನಾಳೆ ದಿನನೇ ನೋಡೋ ಚಾನ್ಸಸ್ ಇರುತ್ತೆ. ಸೊ ಈ ಮೂಮೆಂಟಮ್ಗೆ ನಾವು ನಿಫ್ಟಿನಲ್ಲಿ ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತಗೋಬಹುದು. ಇನ್ನು ಯಾವುದೇ ಕಾರಣದಿಂದ 25,400 ಕೆಳಗಡೆ ನಿಫ್ಟಿ ಅಟ್ಲೀಸ್ಟ್ 50 ಮಿನಿಟ್ಸ್ ಸ್ಪೆಂಡ್ ಮಾಡ್ತು ಅಂತಂದ್ರೆ ನಾವು ಲಾಂಗ್ ಸೈಡ್ ಇಂದ ಪೊಸಿಷನ್ಸ್ ಇಂದ ಹೊರಗಡೆ ಬರಬೇಕು. ಹಾಗೂ ನಾವು ಯಾವುದೇ ಪುಟ್ ಪೊಸಿಷನ್ಸ್ ನೋಡಲ್ಲ. ಹಾಗೂ ಎಂಡ್ ಆಫ್ ದ ಡೇ ಅಗೇನ್ ನಿಫ್ಟಿ ರಿಕವರಿ ಆಗಿ 25,500 ಮೇಲೆ ಕ್ಲೋಸಿಂಗ್ ಕಾಣ್ತು ಅಂತಂದ್ರೆ ಆಗ ನಾವು ಗುರುವಾರಕ್ಕೆ ಅಗೇನ್ ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತೊಳಗೆ ಯೋಚನೆ ಮಾಡಬಹುದು. ಆ ರೀತಿ ಏನಾದರೂ ಪೊಸಿಷನ್ಸ್ ಇದ್ರೆ ಅದನ್ನ ನಾನು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ಅಪ್ಡೇಟ್ ಮಾಡ್ತೀನಿ. ಸೊ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿಲ್ಲ ಅಂತಂದ್ರೆ ಜಾಯ್ನ್ ಆಗಿ ಅಲ್ಲಿಂದ ಮಾಹಿತಿನ ಪಡಿಬಹುದು. ಇದರೊಂದಿಗೆ ನಾನು ಕೊಟ್ಟಿರೋ ಮಾಹಿತಿಗಳು ನಿಮ್ಗೆ ಇಷ್ಟ ಆಗ್ತಿದೆ ಅಂದ್ರೆ ನನ್ನ ವಿಡಿಯೋಗಳನ್ನ ಲೈಕ್ ಮಾಡೋದನ್ನ ಮರಿಬೇಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರಾ ಇಲ್ಲ ಅಂತ ಒಂದು ಬಾರಿ ಚೆಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಸೆಲೆಕ್ಟ್ ಮಾಡಿ. ಅದರಿಂದ ನನ್ನ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಇಷ್ಟೇ ಅಲ್ಲದೆ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ನಂಬರ್ 9845852716. ಇಷ್ಟು ಹೇಳ್ತಾ ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.